ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ಸ್ಕಂದ ಆಸ್ಟ್ರೋ ಸೆಂಟರ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ಭಾರಿ ಚರ್ಚೆಯಲ್ಲಿರುವಂತಹ ಸುದ್ದಿ ಶ್ರೀ ರಾಮ ಮಂದಿರದ ಹಣದ ಲೂಟಿಯ ಬಗ್ಗೆ. ಈ ಹಣದ ಲೂಟಿಯ ಬಗ್ಗೆ 2020ರಲ್ಲೇ ನಾನು ಜ್ಯೋತಿಷ ಲೆಕ್ಕಾಚಾರದ ಆಧಾರದ ಮೇಲೆ ನಾನು ಹೇಳಿದ್ದೆ. ಆ ವಿಡಿಯೋವನ್ನು ನೀವು ಮುಂದೆ ನೋಡ್ತಾ ಬನ್ನಿ. ಖಂಡಿತ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಜ್ಯೋತಿಷದಲ್ಲಿ ಇಷ್ಟೆಲ್ಲ ಸತ್ಯಾಂಶ ಹೇಳ್ಬೋದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ವೀಕ್ಷಕರೇ. ಅದೇ ರೀತಿ ಅವತ್ತು ಯಾರು ನಮ್ಮ ರಾಮ ಮಂದಿರದ ಭೂಮಿಯ ಶಂಕುಸ್ಥಾಪನೆಯ ದಿನ ಆ ಮುಹೂರ್ತದ ಬಗ್ಗೆ ನಾವು ನೋಡಿದಾಗ ಅಲ್ಲಿ ಯಾರು ಮುಖ್ಯಸ್ಥರು ವಹಿಸ್ಕೊತಾರೆ ಅವರ ತಾಯಿ ಆರೋಗ್ಯದ ಬಗ್ಗೆನೂ ಸಹ ಸಾಕಷ್ಟು ಗಮನ ಹರಿಸ್ಬೇಕು ಅಂತ ಹೇಳಿದ್ದೆ. ಅಲ್ಲಿ ಆ ಮುಖ್ಯಸ್ಥರ ತಾಯಿಗೆ ತೊಂದರೆಗಳಾಗತ್ತೆ ಅಂತಲೂ ಸಹ ನಾನು ಹೇಳಿದ್ದೆ. ಅದೇ ರೀತಿ ಶ್ರೀ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿಜಿಯವರ ತಾಯಿಯ ದೈವಾಧೀನರಾಗಿದ್ದಾರೆ ವೀಕ್ಷಕರೇ. ನೋಡಿ, ಜ್ಯೋತಿಷ ಶಾಸ್ತ್ರದಲ್ಲಿ ಆ ಮುಹೂರ್ತದ ಒಂದು ಲೆಕ್ಕಾಚಾರ, ಆವತ್ತಿನ ಒಂದು ಗ್ರಹಗಳ ಆಧಾರದ ಮೇಲೆ ಇಷ್ಟೆಲ್ಲ ನಿಜ ನುಡಿಯಬಹುದು. ಆದರೆ ನಾನು ಕೂಲಂಕುಷವಾಗಿ ಇದರ ಬಗ್ಗೆ ಹೇಳಿದ್ದೀನಿ. ಶ್ರೀರಾಮ ಮಂದಿರದ ಟ್ರಸ್ಟ್ನಲ್ಲಿರುವಂಥವರು, ಹಾಗೆ ಶ್ರೀರಾಮ ಮಂದಿರದ ಹಣ ಕೋಟಿ ಕೊಳ್ಳೆ ಹೊಡೆಯುವಂಥ ಒಂದು ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದೆ. ಬನ್ನಿ, ಆ ವಿಡಿಯೋವನ್ನು ನೋಡ್ತಾ ಬನ್ನಿ. ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಈ ಒಂದು ಮುಹೂರ್ತದಿಂದ ಯಾವೆಲ್ಲ ಒಂದು ಒಳ್ಳೇದಾಗ್ಬೋದು ಅಥವಾ ಯಾವೆಲ್ಲ ಒಂದು ಕೆಡುಕಾಗ್ಬೋದು ಅನ್ನೋದನ್ನ ನಾನು ಈ ಒಂದು ನನ್ನ ಒಂದು ಜ್ಯೋತಿಷದ ಒಂದು ಅನುಭವದ ಲೆಕ್ಕಾಚಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ವೀಕ್ಷಕರೇ. ಇಲ್ಲಿ ನಮ್ಮ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಒಂದು ಜಾತಕವನ್ನು ನಾವು ನೋಡಿದಾಗ ಶ್ರೀರಾಮಚಂದ್ರನ ಜಾತಕ ಅವರು ಜನ್ಮವಾಗಿರುವಂಥದ್ದು ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನ ಜನನ ಆಗಿರುತ್ತೆ ವೀಕ್ಷಕರೇ. ನಕ್ಷತ್ರಕ್ಕೂ ಹಾಗೆ ನಾಳೆ ನಡೆಯುವಂಥ ಒಂದು ಮುಹೂರ್ತದ ದಿನಾಂಕಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ವೀಕ್ಷಕರೇ ಆಗುತ್ತೆ. ಹಾಗೆ ಶುಕ್ರ ಅಂತ ಹೇಳಿದ್ರೆ ಹಣಕಾಸು ಸಂಬಂಧಪಟ್ಟಂಥ ವ್ಯವಹಾರಗಳಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಶುಕ್ರ ರಾಹು ಸಂಯೋಗ ಆಗೋದ್ರಿಂದ ಈ ಒಂದು ರಾಮಂದಿರದ ಹೆಸರು ಹೇಳ್ಕೊಂಡು ಅನೇಕ ಜನರು ಹಣವನ್ನು ಲೂಟಿ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ವೀಕ್ಷಕರೇ. ಹಾಗೆ ಇಲ್ಲಿ ಬಹಳ ಪಾಠ ಮಾಡಿರ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಮುಖ್ಯವಾಗಿ ಯಾರು ಪ್ರಮುಖರು ವಹಿಸ್ಕೊಂಡಿರ್ತಾರೆ ಅಂಥವರಿಗೆ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ವೀಕ್ಷಕರೇ. ಇಲ್ಲಿ ಅಕ್ಟೋಬರ್ 22ನೇ ತಾರೀಕು ರಾಹು ಗ್ರಹ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಅದೇ ದಿನಾಂಕ ಕೇತು ಗ್ರಹ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ವೀಕ್ಷಕರೇ. ಅದರಿಂದ ನಮ್ಮ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಅವರ ಮಾತೃಶ್ರೀಗಳ ಆರೋಗ್ಯ ಕಡೆಗೂ ಸಹ ಸಾಕಷ್ಟು ಗಮನವನ್ನು ಹರಿಸಬೇಕು ಅಂತ ಈ ಒಂದು ಗ್ರಹಗಳ ಆಧಾರದ ಮೇಲೆ ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಈ ಒಂದು ಶುಭ ಮುಹೂರ್ತ ಒಂದು ಸಮಯ ಮತ್ತು ಶ್ರೀರಾಮಚಂದ್ರ ಒಂದು ಜಾತಕವನ್ನು ನೋಡಿದಾಗ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಅದರಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಸಹ ಇರ್ತವೆ. ಹಾಗೆ ಈ ಒಂದು ಗ್ರಹಗಳ ಲೆಕ್ಕಾಚಾರ ಆಧಾರದ ಮೇಲೆ ನಾವು ನೋಡೋದನ್ನ ಮುಖ್ಯಸ್ಥರು ಯಾರಿದ್ದಾರೆ ಮತ್ತು ಆ ಟ್ರಸ್ಟಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಶ್ರೀರಾಮ ಮಂದಿರವನ್ನು ಯಾರು ನಿರ್ಮಾಣ ಮಾಡಕ್ಕೆ ಹೊರಟಿದ್ದಾರೆ ಅವರೆಲ್ಲರೂ ಸಹ ವ್ಯಕ್ತಿಗಳು ಸಾಕಷ್ಟು ಅವಮಾನಗಳನ್ನ ಅನುಭವಿಸ್ಬೋದು. ಅದರಿಂದ ಸಾಕಷ್ಟು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಹಾಗೆ ಈ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಹಣಕಾಸುಗಳು ಸಾಕಷ್ಟು ಪೋಲಾಗುವಂಥ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ ವೀಕ್ಷಕರೇ. ಇಲ್ಲಿ ಗ್ರಹಗಳ ಸಂಯೋಗ ಅಷ್ಟೊಂದು ಸಮಂಜಸವಾಗಿ ಕಾಣಿಸ್ತಾ ಇಲ್ಲ ವೀಕ್ಷಕರೇ.